ಸ್ಟೇಜ್ ಮೇನ್ ವೇದಿಕೆ MP ಪ್ರಕಾಶ್ ವೇದಿಕೆ ಅಂತ, ಇದು ಮುಖ್ಯ ವೇದಿಕೆ ಇದು. ಸೊ ನೀವು ನೋಡ್ತಾ ಇದ್ದೀರಿ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ಸೊ ಇಲ್ಲಿ ನಮಗೆ ಮೇನ್ ಸ್ಟೇಜ್ ಇದೆ, ಆಮೇಲೆ ನಮ್ಮ ಆರ್ಟಿಸ್ಟ್ಗಳಿಗೆ ಒಂದು ಸಪ್ರೇಟ್ ಅವ್ರಿಗೆ ಒಂದು ಗ್ರೀನ್ ರೂಮ್ ಬರುತ್ತೆ, ಮತ್ತು ನಮ್ಮ ಮೀಡಿಯಾದವ್ರಿಗೂ ಒಂದು ಸಪ್ರೇಟ್ ಒಂದು ಅವ್ರಿಗೆ ಮೀಡಿಯಾ ರೂಮ್ ಅಂತ, ಮತ್ತು ಅವ್ರಿಗೂ ಒಂದು ಸಪ್ರೇಟ್ ಕಿಚನ್ ಅವ್ರಿಗೆ ಕೇಟರ್ ಮಾಡೋದಕ್ಕೆ. ಸೊ ತಯಾರಿ ನಡೀತಾ ಇದೆ. ಮುಖ್ಯ ವೇದಿಕೆ ಎಷ್ಟು ಆಸನದ ವ್ಯವಸ್ಥೆ? ಆಸನಗಳು ಇದು ಸುಮಾರು ಒಂದು 50,000 ಆಸನ ಇತ್ತು. ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಮಾಡಿದೀವಿ. ಅಕ್ಕಪಕ್ಕ ಜಮೀನುಗಳೇನಿದಾವೆ ಅವರಿಂದ ನಾವು ಒಪ್ಪಂದ ಮಾಡಿಕೊಂಡು ಅವರು ಬಿಟ್ಕೊಡ್ತಾ ಇದ್ದಾರೆ. ಸೊ ಅವ್ರಿಗೆ ಜಿಲ್ಲಾಡಳಿತ ವತಿಯಿಂದ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಎಷ್ಟು ಎಕರೆ ಪ್ರದೇಶದಲ್ಲಿ? ಸುಮಾರು 84 ಎಕರೆ ನಾವು ಓವರ್ ಆಲ್ ಪಾರ್ಕಿಂಗ್ಗೋಸ್ಕರ ಮಾಡಿದೀವಿ, ಅಂದ್ರೆ ಬೇರೆ ಬೇರೆ ಇದ್ರೊಳಗೆ. ಇಲ್ಲಿ ಸುಮಾರು ನಮಗೆ ಒಂದು 20 ಎಕರೆ ಸುಮಾರು ಅಕ್ಕಪಕ್ಕ ಬರುತ್ತೆ. ನಮ್ಗೆ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ವ್ಯವಸ್ಥೆ ಮಾಡಿದೀವಿ. ಸ್ಟಾಲ್ಗಳು ಯಾವ್ಯಾವ ಬರ್ತವೆ? ನಾವೀಗ ಅರ್ಜಿ ಕರೆದಿದ್ದೀವಿ. ಸೊ ಅದನ್ನ ಸ್ಕ್ರೂಟ್ನಿ ಆಗ್ತಾ ಇದೆ. ಸೊ ಆ ಸ್ಟಾಲ್ ನಮ್ಮ JD ಅಗ್ರಿಕಲ್ಚರ್ ನೋಡ್ಕೊಳ್ತಿದ್ದಾರೆ. ಅದು ಅಪ್ಲಿಕೇಶನ್ಸ್ ಬಂದ್ಮೇಲೆ ನಾವು ಯಾವುದಕ್ಕೆ ನಾವು ಪರ್ಮಿಷನ್ ಕೊಡಬೇಕು ಅಂತ ತೀರ್ಮಾನ ಮಾಡ್ತೀವಿ. ಕಲಾವಿದರ ನಿಟ್ಟಿನಲ್ಲಿ ಏನಾದರೂ ಪ್ರಯತ್ನ ನಡೀತಾ ಇದೆ? ಸ್ಟಾರ್ ಕಲಾವಿದರು ಬರ್ತಾ ಇದ್ದಾರೆ. ಧ್ರುವ ಸರ್ಜಾ ಬರ್ತಾ ಇದ್ದಾರೆ, ಶಿವರಾಜ್ ಕುಮಾರ್, ಅಶ್ವಿನಿ ಪುನೀತ್ ರಾಜ್ಕುಮಾರ್, ಮತ್ತೆ ಸಪ್ತಮಿ ಗೌಡ, ನಾಳಿ ಧನಂಜಯ್ ಬರ್ತಾ ಇದ್ದಾರೆ. ರಾಜ್ ಬಿ ಶೆಟ್ಟಿ ಅವರು ಬರ್ತಾ ಇದ್ದಾರೆ. ಗಾಯಕರು ಯಾರು ಬರ್ತಿದ್ದಾರೆ ಮೇಡಮ್? ವಿಜಯ್ ಪ್ರಕಾಶ್ ತಂಡ ಒಂದು ಬರ್ತಾ ಇದೆ, ಅರ್ಜುನ್ ಜನ್ಯ ತಂಡ ಒಂದು, ಮತ್ತೆ ವಾಸುಕಿ ವೈಭವ್, ರಘು ದೀಕ್ಷಿತ್ ಅವರು ಬರ್ತಾ ಇದ್ದಾರೆ, ಹರಿಹರನ್ ಬರ್ತಾ ಇದ್ದಾರೆ, ಮಂಗ್ಲಿ ಅವರು ಬರ್ತಾ ಇದ್ದಾರೆ. ಹೌದು, 3 ದಿವಸ. ನಾವು ಹೋದ್ ಸಲ ಏನಾಗಿತ್ತು, ಬರೀ ಮೇನ್ ಸ್ಟೇಜ್ಗೆ ಕೊಡ್ತಾ ಇದ್ದೀರಿ ಅಂದ್ರು. ಸೊ ಈ ಸಲ ನಾವು ಸೆಕೆಂಡ್ ಸ್ಟೇಜ್ಗೂ ಸ್ವಲ್ಪ ಮುಖ್ಯವಾದ ಕಲಾವಿದರಿಗೂ ಅಲ್ಲೂ ಕೊಡ್ತಾ ಇದೀವಿ ನಾವು. 3 ದಿನಗಳ ಕಾಲ ಎಲ್ಲರೂ ಸ್ಟಾರ್ ನಟರು, ಸ್ಟಾರ್ ಅದೇ ಬೈಫರ್ಕೇಟ್ ಮಾಡ್ಕೊಂಡಿದೀವಿ ಎಲ್ಲರನ್ನು. ಅಂದ್ರೆ 3 ದಿವಸನೂ ಕೇಟರ್ ಆಗೋ ರೀತಿಯಲ್ಲಿ ನಾವು ಎಲ್ಲಾ ರೀತಿಯನ್ನ ಭಾಗ ಮಾಡ್ಕೊಂಡು ಮಾಡಿದೀವಿ. ಎಷ್ಟು ವೇದಿಕೆಗಳು ಮೇಡಮ್? ಒಟ್ಟು ಟೋಟಲಿ 5 ವೇದಿಕೆ ಇದೆ. ಒಂದು ನಮ್ದು MP ಪ್ರಕಾಶ್ ವೇದಿಕೆ, ಒಂದು ನಾವು ವಿರೂಪಾಕ್ಷ ದೇವಸ್ಥಾನದ ಒಳಗಡೆ ಒಂದು ವೇದಿಕೆ ಇದೆ, ವಿರೂಪಾಕ್ಷ ವೇದಿಕೆ ಅಂತಾನೆ ಅದು. ಎದುರು ಬಸವನ ವೇದಿಕೆ ಒಂದಿದೆ, ಮತ್ತೆ ನಮ್ಮ ಇದು ಮಾನವಿ ದಿಬ್ಬ ಹತ್ರ ಒಂದು ಹಕ್ಕಬುಕ್ಕ ವೇದಿಕೆ ಅಂತ ಒಂದು ಮಾಡಿದೀವಿ, ಮತ್ತೆ ನಮ್ಮ ಎಲಿಫೆಂಟ್ ಸ್ಟೇಬಲ್ ಹತ್ರ ಒಂದು ವೇದಿಕೆ ಇದೆ, ಧ್ವನಿ ಮತ್ತು ಬೆಳಕು. ಟೋಟಲ್ ಸೀಟ್ ಇಲ್ಲಿ 4, ಅಲ್ಲಿ 1, ಒಟ್ಟು ಸಾಸಿವೆಗಾಳ ಗಣಪತಿ ಒಟ್ಟು 5 + 1 ಎಲಿಫೆಂಟ್ ಸ್ಟೇಬಲ್ದು ಸೇರಿ 6 ಆಗುತ್ತೆ ಒಟ್ಟು. ಎಲ್ಲಾ ವೇದಿಕೆಗಳಿಗೆ ಈ ಸಲ ಕಲಾವಿದರಿಗೆ ಹಂಚ್ತಾ ಇದೀವಿ. ಧ್ವನಿ ಮತ್ತು ಬೆಳಕು ಯಾವಾಗ ಪ್ರಾರಂಭ? ಅದು ಅವತ್ತೇ 13th ಇಂದಾನೆ ಸ್ಟಾರ್ಟ್ ಆಗುತ್ತೆ. ಅವರು ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಡೆಲ್ಲಿಯಿಂದ ಕೆಲವು ಟೀಮ್ ಬರಬೇಕು. ಸೊ ಅವರೆಲ್ಲ ಬಂದು ಎಲ್ಲ ತಯಾರಿ ಮಾಡ್ತಾ ಇದ್ದಾರೆ. ಅವರು ಆರ್ಟಿಸ್ಟ್ಗಳನ್ನೆಲ್ಲ ಸೆಲೆಕ್ಷನ್ ಮಾಡೋದಕ್ಕೆ ಅರ್ಜಿ ಕರೆದಿದ್ದಾರೆ. ಸೊ ಲೋಕಲ್ ಆರ್ಟಿಸ್ಟ್ಗಳನ್ನು ಅವ್ರನ್ನ ಸೇರಿಸ್ಕೊಂಡು ಮಾಡುವಂಥ ಒಂದು ಕಾರ್ಯಕ್ರಮ ಅದು. ಸೊ ಅದು ತಯಾರಿ ಭರ್ಜರಿಯಾಗಿ ನಡೀತಾ ಇದೆ.